ಮಾಮ್ ಮಾಮ್ ನೀನಿನ್ನೂ ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಇಷ್ಟು ದಿನ ನನಗೆ ಅಪ್ಪನ ಬಗ್ಗೆ ಯಾವ ಆಸಕ್ತಿನೂ ಇರಲಿಲ್ಲ. ಆದರೆ ಈಗ ನಾನೇ ಒಂದು ಮಗುಗೆ ಅಪ್ಪ ಆಗಿದ್ದೀನಿ. ಒಬ್ಬ ತಂದೆ ಫೀಲಿಂಗ್ ಹೇಗಿರುತ್ತೆ ಅನ್ನೋದು ನನಗೆ ಗೊತ್ತಾಗ್ತಿದೆ. ನಾನು ಹುಟ್ಟಿದಾಗ ನಮ್ಮ ತಂದೆಗೆ ಇಷ್ಟೇ ಫೀಲ್ ಆಗಿರುತ್ತಲ್ವಾ? ಇಲ್ಲ ಮಾಮ್, ನಾನು ಅಪ್ಪನ ಬಗ್ಗೆ ತಿಳ್ಕೊಳ್ಳೇಬೇಕು. ನನ್ನ ಅಪ್ಪ ಯಾರು, ಯಾಕೆ ಅವ್ರ ಬಗ್ಗೆ ಏನು ಹೇಳ್ತಿಲ್ಲ, ಈಗ ಅವ್ರು ಎಲ್ಲಿದ್ದಾರೆ, ಅವ್ರು ಯಾಕೆ ನಮ್ಮನ್ನ ಬಿಟ್ಟು ಹೋದ್ರು, ಅಥವಾ ಅವ್ರು ಇದಾರೋ ಇಲ್ವೋ ಅಂತನಾದ್ರೂ ಹೇಳು ಮಾಮ್. ಪ್ಲೀಸ್ ಮಾಮ್, ನನಗೆ ಅಪ್ಪನ ಬಗ್ಗೆ ಎಲ್ಲ ಗೊತ್ತಾಗ್ಲೇಬೇಕು. ಕಡೆ ಪಕ್ಷ ಅವರು ಬದುಕಿದಾರೋ ಸತ್ತಿದಾರೋ ಅನ್ನೋದಾದ್ರೂ ಗೊತ್ತಾಗ್ಬೇಕು. ಅವ್ರು ಎಲ್ಲೇ ಇದ್ರು ಸರಿ, ಅವರನ್ನ ಹುಡುಕಿ ಅವರನ್ನ ನೋಡಿ ಮಾತಾಡ್ಸ್ಕೊಂಡಾದ್ರೂ ಬರ್ತೀನಿ. ಅಕಸ್ಮಾತ್ ಅವ್ರು ಬದುಕಿಲ್ಲ ಅಂದ್ರೆ ಅವ್ರ ಸಮಾಧಿನಾದ್ರೂ ನೋಡ್ತೀನಿ. ಹೇಳು ಮಾಮ್, ಏನಾದ್ರೂ ಹೇಳು ಮಾಮ್, ಅಪ್ಪನ ಬಗ್ಗೆ ಏನಾದ್ರೂ ಹೇಳು ಮಾಡಿ ಪ್ಲೀಸ್. ನೀನ್ ಎಷ್ಟೇ ಕೇಳಿದ್ರು ಇದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಇಷ್ಟು ದಿನ ನಾನೇ ನಿನಗೆ ಅಪ್ಪ ಆಗಿದ್ದೆ, ಅಮ್ಮ ಆಗಿದ್ದೆ, ನಾನೇ ಪ್ರಪಂಚ ಅಂತ ನೀನ್ ಬೆಳೆದಿದ್ಯಾ. ಇನ್ನು ಮುಂದೆನೂ ಹಾಗೆ ಇದ್ಬಿಡ. ಅದು ಹೇಗಿರಕ್ ಸಾಧ್ಯ ಮಾಮ್? ನಾನೀಗ ಅಪ್ಪ ಆಗಿದ್ದೀನಿ, ನನ್ನ ಪ್ರಪಂಚ ಈಗ ದೊಡ್ಡದಾಗಿದೆ. ನನಗೆ ಹೆಂಡತಿ, ಮಗು ಇದ್ದಾರೆ. ನಾನೊಬ್ಬ ತಂದೆ ಆಗಿ ನನ್ನ ತಂದೆ ಬಗ್ಗೆ ತಿಳ್ಕೋಬೇಕು ಅನ್ನಿಸ್ತಿದೆ. ಸಾಧ್ಯ ಇಲ್ಲ ಮಾಡಿ, ಸುಮ್ಮನೆ ತಲೆ ತಿನ್ಬೇಡ. ನಾನೀಗಾಗ್ಲೇ ಎಲೆಕ್ಷನ್ ವಿಷಯದಲ್ಲಿ ತಲೆ